ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹಚ್ಚಿರುವ ಬೆಂಕಿ ಜ್ವಾಲೆಯಾಗಿ ಸ್ಫೋಟಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಬೇರೆ ಯಾವುದೇ ಸಚಿವರು ಮಾತನಾಡದಿದ್ರು ಕೂಡ ಯತೀಂದ್ರ ಬಾಯಿ ಬಿಟ್ಟು ಬಿಟ್ಟು ಅವರ ತಂದೆ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಸಂಚಕಾರ ತರುವಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಪರಿಣಾಮವಾಗಿ ಮಗನ ಹೊಡೆತಕ್ಕೆ, ಮಗ ಮಾಡಿರೋ ಎಡವಟ್ಟಿಗೆ ಪತ್ರಗುಟ್ಟಿ ಹೋಗಿರುವಂತಹ ಸಿದ್ದರಾಮಯ್ಯನವರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯತೀಂದ್ರ ವಿರೋಧಿ ಅಲೆ ಸಿದ್ದರಾಮಯ್ಯನವರ ವಿರೋಧವನ್ನ ಲೆಕ್ಕಿಸದೆ ಗುಪ್ತಗಾಮಿನಿಯಾಗಿ ಸರ್ಕಾರದ ಬುಡಕ್ಕೆ ಬಿಸಿ ನೀರು ಎರೆಯುವಂತೆ ಮಾಡ್ತಾ ಇದೆ. ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಎಸ್ ವೀಕ್ಷಕರೇ, ಈ ರಾಜಕಾರಣಿಗಳಿಗೆ ಒಂದು ಚಟ ಇರುತ್ತೆ. ಪತ್ರಕರ್ತರು ಬಂದು ಮೈಕ್ ಹಿಡಿದ್ಬಿಟ್ರೆ ಅವ್ರ ಬಾಯಿಗೆ ಏನು ಬರುತ್ತೆ ಅನ್ನೋದನ್ನ ಮಾತಾಡ್ತಾರೆ. ಅದು ಮಾತಾಡಿದ ಮೇಲೆ ಅದರ ಪರಿಣಾಮ ಏನಾಗುತ್ತೆ ಅಂತ ಅವರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ. ಆದರೆ ಕೆಲವೊಂದ್ಸರಿ ರಾಜಕಾರಣಿಗಳು ತಮ್ಮ ಸಂದೇಶವನ್ನ ಮುಟ್ಟಿಸ್ಲೇಬೇಕು ಜನರಿಗೆ ಅನ್ನೋ ವಿಚಾರ ಇಟ್ಕೊಂಡು, ಅಥವಾ ಬೇರೆ ಏನಾದರೂ ಮೆಸೇಜ್ ಕೊಡಬೇಕು ಜನರಿಗೆ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಪತ್ರಕರ್ತರ ಜೊತೆಗೆ ಮಾತನಾಡ್ತಾರೆ. ಅದೇ ರೀತಿ ಯತೀಂದ್ರ ಮಾಡಿರುವಂತಹ ವಿಚಾರ, ಯತೀಂದ್ರ ಮಾತನಾಡಿರುವಂತಹ ವಿಚಾರ ಇದೀಗ ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಂಕಿಯನ್ನು ಹಚ್ಚಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಅನ್ನೋ ಥರದ್ದು ಏನಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ, ಅದೀಗ ಪರಸ್ಪರ ವಾಗ್ವಾದ, ಬಹಿರಂಗ ಸಮರಕ್ಕೆ ನಿಂತಿದೆ. ಪರಿಣಾಮ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ತಮ್ಮ ಅಸಹನೆಯನ್ನ, ಅಸಮಾಧಾನವನ್ನ ತೀರಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ವಿರೋಧಿಗಳು ಯತೀಂದ್ರ ಅವರನ್ನ ಬಲಿಪಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಸ್ವಲ್ಪ ತಣ್ಣಗಾಗಿದೆ. ಯಾರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಈ ಮೊದಲು ಕೂಡ ಇದೇ ತರ ಆಗಿತ್ತು. ಯಾವಾಗ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಏನ್ ಹೇಳ್ತಾರೆ ಬೆಳಗಾವಿಯಲ್ಲಿ, ಅದಾದ್ಮೇಲೆ ದೊಡ್ಡ ಸಂಚಲನ ಉಂಟಾಗಿತ್ತು. ತುಂಬಾ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು ಸರ್ಕಾರಕ್ಕೆ. ಸರ್ವೆಗಳೆಲ್ಲ ಈ ಸರ್ಕಾರದ ಜನಪ್ರಿಯತೆ ಕುಸಿತೋಗಿದೆ ಅನ್ನೋ ತರ ಬಿಂಬಿಸ್ತಾ ಇತ್ತು. ಆಗ ಎಚ್ಚೆತ್ತುಕೊಂಡಂತಹ ಹೈಕಮಾಂಡ್ ಇವರಿಬ್ಬರಿಗೂ ಸೂಚನೆಯನ್ನ ಕೊಟ್ಟಿತ್ತು, ನೀವಿಬ್ರು ಅದನ್ನ ಸರಿಪಡಿಸ್ಕೊಳ್ಳಿ ಅಂತ. ಪರಿಣಾಮ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದ್ದು, ಒಂದು ಮುಖ್ಯಮಂತ್ರಿಗಳ ಮನೆಗೆ ಡಿ ಕೆ ಶಿವಕುಮಾರ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದು ನಾಟಿ ಕೋಳಿಯನ್ನು ಸೌದು ಅಲ್ಲಿ ಆಗಿರುವಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿದ್ರು. ಅದಾದ ಮೇಲೆ ಬೂದಿ ಮುಚ್ಚಿದ ಕೆಂಡ ಅನ್ನುವಂತಿದ್ದಂತಹ ಈ ಅಧಿಕಾರ ಹಸ್ತಾಂತರದ ಬೆಳವಣಿಗೆ. ಈಗ ಯತೀಂದ್ರ ಯಾವಾಗ ಬಾಯ್ ಬಿಟ್ರೋ, ನಮ್ಮಪ್ಪನೇ 5 ವರ್ಷ CM ಅನ್ನುವಂಥ ಹೇಳಿಕೆಯನ್ನು ಯಾವಾಗ ಕೊಟ್ಟರು, ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರಕ್ಕೇನಾದರೂ ಎಳ್ನೀರು ಬಿಡ್ತಾರ ಅನ್ನುವ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ವಿರೋಧಿ ಬಣ ಕಾಂಗ್ರೆಸ್ನಲ್ಲಿ ಯಾವುದಿತ್ತು, ಅದು ಡಿ ಕೆ ಶಿವಕುಮಾರ್ ಪರವಾದ ಬಣ ಅಂತ ಅಲ್ಲ, 3ನೇ ಬಣ, ತಟಸ್ಥ ಬಣ ಅಂತ ಏನೊಂದು ಕಾರ್ಯಾಚರಣೆ ನಡೆಸ್ತಾ ಇತ್ತು, ಅವರಿಗೆಲ್ಲ ಒಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುಪ್ತಗಾಮಿನಿಯಾಗಿ ಕೆಲಸ ನಡೀತಾ ಇದೆ. ಪರಿಣಾಮ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಸಂಚಕಾರ ಬರ್ತಾ ಇದೆ. ಈ ಸಂಚಕಾರ ಬರಲಿಕ್ಕೆ ಕಾರಣ ಏನಂದ್ರೆ, ಕಾರಣ ಯಾರು ಅಂದ್ರೆ, ಒನ್ಸ್ ಅಗೇನ್ ದಿ ಒನ್ ಅಂಡ್ ಓನ್ಲಿ ಯತೀಂದ್ರ. ಹಾಗಾದ್ರೆ ಈಗ ಮಗ ಮಾಡಿರೋ ಎಡವಟ್ಟನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಸರಿಪಡಿಸಿಕೊಳ್ತಾರೆ? ಮಗನಿಗೆ ಹೇಳಲಿಕ್ಕೆ ಏನು ಅಧಿಕಾರ ಇಲ್ಲ, ಆತ MLA ಅಲ್ಲ, ಆತ MLC ಅಂತ ಹೇಳಿ ಏನಾದರೂ ಸಂದೇಶ ಕೊಡ್ತಾರ? ಅಥವಾ ಯತೀಂದ್ರ ಹೇಳಿರೋ ಹೇಳಿಕೆಯಲ್ಲಿ ಸತ್ಯಾಂಶ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನಾದರೂ ಮುಖ್ಯಮಂತ್ರಿಗಳು ಕೊಡ್ತಾರ? ಅಥವಾ ಯತೀಂದ್ರ ಹೇಳಿರೋದು ಸ್ಪಷ್ಟ, ಹೈಕಮಾಂಡ್ ರೀತಿ ಹೈಕಮಾಂಡ್ನಿಂದ ನನಗೆ ಮೆಸೇಜ್ ಬಂದಿದೆ ಅನ್ನುವಂತಹ ದಿಟ್ಟತನದ ಉತ್ತರವನ್ನೇನಾದರೂ ಮುಖ್ಯಮಂತ್ರಿಗಳು ಕೊಡ್ತಾರ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.
5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಇಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ.